ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮಾಂಜಿ ಮೀನು ತಂದಿದ್ದೇನೆ ಫ್ರೆಂಡ್ಸ್. ಇದರದೊಂದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಸೂಪರಾಗಿ ಬಂದಿದೆ. ನೋಡುವ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಟೇಸ್ಟ್ ಆಗ್ತದೆ. ಇದನ್ನು ಪಾಪ್ಲೆಟ್ ಅಂತ ಕೂಡ ಹೇಳ್ತಾರೆ. ಹೇಗೆ ಮಾಡೋದು ಅಂತ ನೋಡುವ. ನಾನು ತೋರಿಸ್ಕೊಡ್ತೇನೆ. ತುಂಬ ಸುಲಭ ಉಂಟು ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಒಂದು ಪಾಪ್ಲೆಟ್ ತಗೊಂಡಿದ್ದೇನೆ ನಾನು, ಮಾಂಜಿ ಮೀನು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಗೆರೆ ಎಲ್ಲ ಹಾಕಿ ಇಟ್ಟಿದ್ದೇನೆ. ನೋಡಿ, ಈ ಥರ ಉದ್ದಕ್ಕೆ ಗೆರೆ ಎಲ್ಲ ಹಾಕಿ ಇಡಬೇಕು. ಆಗ ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನೋಡಿ, ಮೆಣಸನ್ನು, ಬ್ಯಾಡಗಿ ಮೆಣಸನ್ನು ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಒಂದು 10 ಮೆಣಸನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಬೆಂದಿದೆ. ಈಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡಿ, ಒಂದು ಸ್ವಲ್ಪ ಪೆಪ್ಪರ್, ಒಂದು ಸ್ಪೂನ್ನಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೇನೆ. 1 ಸ್ಪೂನ್ನಷ್ಟು ಪೆಪ್ಪರ್ ಬೇಕು. ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ. ನೋಡಿ, ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇನೆ. ಹುಳಿ ಸ್ವಲ್ಪ ಮೇಲೆ ಇದ್ದರೆ ತುಂಬ ಟೇಸ್ಟ್ ಆಗ್ತದೆ. ಮೀನಿಗೆ ಯಾವಾಗಲೂ ಉಪ್ಪು ಸ್ವಲ್ಪ ಸ್ಟ್ರಾಂಗಲ್ಲಿ ಬೇಕು. ಅರಿಶಿನ ಹುಳಿ ಹಾಕ್ತಾ ಇದ್ದೇನೆ. ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ. ಹುಳಿ ನಿಮ್ಮ ಟೇಸ್ಟಿಗೆ ನೋಡಿ ಹಾಕಿ. ನಮಗೆ ಸ್ವಲ್ಪ ಹುಳಿ ಜಾಸ್ತಿ. ನನಗೆ ಸ್ವಲ್ಪ ಹುಳಿ ಇದ್ರೇ ತುಂಬ ಒಳ್ಳೆಯದಾಗೋದು ಮೀನಿಗೆ. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಬೇಸೊಪ್ಪು ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದನ್ನೀಗ ಮೀನಿಗೆ ಅಪ್ಲೈ ಮಾಡ್ತಾ ಇದ್ದೇನೆ ನಾನು. ನೋಡಿ, ಮಸಾಲವನ್ನು ಅಪ್ಲೈ ಮಾಡಬೇಕು. ಇದಕ್ಕೆ ಚೆನ್ನಾಗಿ ಕೋಟ್ ಮಾಡಬೇಕು. ಒಳಗೆ ಎಲ್ಲ ಮೀನಿದು ಒಳಗೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ನೋಡೋಕ್ಕೆ ಇದಕ್ಕೊಂದು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ನಾನು. ನಿಮಗೆ ಕಡಿವಾಗನೇ ಬೇಕಿದ್ದರೆ ಹಾಕ್ಬೋದು. ಒಂದು ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಬೋದು. ನಾನು ಪೇಸ್ಟ್ ಮಾಡಿ ಇದ್ದದ್ರಿಂದ ಪೇಸ್ಟ್ ಹಾಕಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಬ್ಯಾಡಗಿ ಮೆಣಸಿದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಲೇಬೇಕು ಒಮ್ಮೆ. ಮಾಂಜಿ ಮೀನು ತಂದರೆ ಈ ಥರ ಮಸಾಲ ಫ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ಚೆನ್ನಾಗಿ ಕೋಟ್ ಮಾಡಬೇಕು ಒಳಗೆ. ಗೆರೆ ಒಳಗೆ ಎಲ್ಲ ಚೆನ್ನಾಗಿ ಮಸಾಲ ಕೋಟ್ ಆಗಬೇಕು. ನೋಡಿ, ಅದನ್ನೊಂದು 1/4 ಗಂಟೆಗಳ ಕಾಲ ಆದರೂ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಮೀನನ್ನು. ಒಂದು 20 ನಿಮಿಷ ಇಟ್ಟರು ಏನು ತೊಂದರೆ ಇಲ್ಲ. ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಬೇಸೊಪ್ಪು ಹಾಕಿದ್ದೇನೆ ಫ್ರೈ ಆಗಲಿಕ್ಕೆ. ನೋಡಿ, ಫ್ರೈ ಮಾಡಲಿಕ್ಕೆ ತೆಂಗಿನ ಎಣ್ಣೆನೇ ಒಳ್ಳೆಯದಾಗೋದು. ಮೀನು ಫ್ರೈ ಎಲ್ಲ ಮಾಡುವಾಗ ತೆಂಗಿನ ಎಣ್ಣೆನೇ ಯೂಸ್ ಮಾಡಿದರೆ ಒಳ್ಳೆ ಟೇಸ್ಟಾಗಿ ಬರ್ತದೆ. ತೆಂಗಿನ ಎಣ್ಣೆ ಆಗದವರಾದರೆ ಬೇರೆ ಎಣ್ಣೆ ಯೂಸ್ ಮಾಡ್ಬೋದು. ನೋಡಿ, ಈಗ ಮೀನನ್ನು ಹಾಕಿದ್ದೇನೆ ನಾನು. ನೋಡಿ, ಚೆನ್ನಾಗಿ ಲೋ ಫ್ಲೇಮ್ ಅಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಒಂದು ಸೈಡ್ ಕಾದ ಮೇಲೆ ಮಗುಚಿ ಹಾಕಬೇಕು. ನಾನೇ ವಿಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಶೇಕ್ ಆಗಿದೆ ಫ್ರೆಂಡ್ಸ್. ಇದು ಕ್ಯಾಮರಾ ಸ್ವಲ್ಪ ಶೇಕ್ ಆಗಿದೆ. ಎರಡು ಬದಿನೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಟಿದ್ದೇನೆ ಮೀನನ್ನು. ಈಗ ನೋಡಿ, ಅದರಲ್ಲಿ ಉಳಿದ ಮಸಾಲವನ್ನು ನಾನು ಅದೇ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಈ ಮಸಾಲ ತುಂಬ ಟೇಸ್ಟ್ ಆಗ್ತದೆ. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ನಿಮಗೆ ಗಂಜಿ ಊಟಕ್ಕೆ ಉಂಟಲ್ಲ, ಇದು ಮೀನು ಫ್ರೈ ತುಂಬ ಟೇಸ್ಟ್ ಆಗ್ತದೆ. ಟ್ರಸ್ಟ್ ಮೀ ಫ್ರೆಂಡ್ಸ್, ನೀವು ಒಮ್ಮೆ ಮಾಡಿದರೆ ಉಂಟಲ್ಲ, ಮತ್ತು ಯಾವಾಗಲೂ ಇದೇ ಥರ ಮಾಡ್ತೀರಿ. ಯಾವ ಮೀನಿಗೆ ಕೂಡ ಮಾಡ್ಬೋದು. ಆದರೆ ಮಾಂಜಿ ಮೀನು ತುಂಬ ಟೇಸ್ಟ್ ಆಗ್ತದೆ. ಮಂಗಳೂರಲ್ಲಿ ತುಂಬ ಫೇಮಸ್ ಮೀನು ಮಾಂಜಿ ಮೀನು, ಅಂಜಲ್ ಅದೆಲ್ಲ. ನೋಡಿ, ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಮಸಾಲ ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಕಲರ್ ನೋಡಿ, ಮಸಾಲದು ಕಲರ್ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ನೋಡಿ, ಈಗ ಈ ಮೀನಿಗೆ ಕೋಟ್ ಮಾಡ್ತಾ ಇದ್ದೇನೆ. ಮಸಾಲನ್ನೆಲ್ಲ ಕೋಟ್ ಮಾಡಬೇಕು. ಮಾಂಜಿ ಮೀನು ಸಿಕ್ಕಿದರೆ ಈ ಥರ ಮಾಡಿ ಫ್ರೆಂಡ್ಸ್.
ಪಾಪ್ಲೆಟ್ ಅಂತ ಹೇಳ್ತಾರೆ ಇದನ್ನು. ಕೆಲವರಿಗೆ ಮಾಂಜಿ ಮೀನು ಅಂತ ಹೇಳಿದರೆ ಗೊತ್ತಾಗೋದಿಲ್ಲ, ಪಾಪ್ಲೆಟ್ ಅಂತ ಹೇಳ್ತಾರೆ. ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಬೇಕು ಇದಕ್ಕೆ. ಇದು ಮಸಾಲ ಉಳಿದ್ರೂ ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಸ್ಟೋರ್ ಮಾಡಿ ಇಡ್ಬೋದು. ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು.